ಭುವನ ಮೇಡಮ್ ಅವರು ಕರ್ತವ್ಯದ ನಿಮಿತ್ತ ಇದೇ ದಾರಿಯಲ್ಲಿ ಹೋಗ್ತಿರ್ಬೇಕಾದ್ರೆ ಇದೇ ಜಾಗದಲ್ಲಿ ಟಿಪ್ಪರ್ ಗಾಡಿ ಹೊಡೆದಿರೋದು. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ನಾನಿವತ್ತು ನಮ್ಮ ತುಮಕೂರು ಜಿಲ್ಲೆ ಗೂಳೂರು ಹೋಬಳಿಯ ಒಳಕಲ್ಲು ಗ್ರಾಮದಲ್ಲಿ ಗ್ರಾಮ ಲೆಕ್ಕಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ಭುವನ ಅವರು ಒಂದು ಅಪಘಾತವಾದ ಸ್ಥಳನ ನಿಮಗೆ ತೋರ್ಸಕ್ ಹೋಗ್ತಾ ಇದ್ದೀನಿ. ಅದು ಎಲ್ಲಿ ಬರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಅದಕ್ಕೂ ಮೊದಲು ಇದುವರೆಗೆ ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ಬಿಡಿ, ನನ್ನ ಎಲ್ಲ ನೋಟಿಫಿಕೇಶನ್ಗಳು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ ಮತ್ತೆ ಆಗ್ತದೆ. ಬನ್ನಿ ಈಗ ಹೋಗೋಣ, ಅವರಿಗೆ ಅಪಘಾತವಾದ ಸ್ಥಳವನ್ನು ನಿಮಗೆ ಆದಷ್ಟು ಬೇಗ ತೋರಿಸ್ಬಿಡ್ತೀನಿ. ಬನ್ನಿ ಹೋಗೋಣ. ನಾನೀಗ ನಮ್ಮ ತುಮಕೂರಿನ ವಾಲ್ಮೀಕಿ ಸರ್ಕಲ್ ಇಂದ ಗೂಳೂರು ಕಡೆ ಹೋಗ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ, ನಿಮಗೆ ಭುವನ ಮೇಡಮ್ ಅವರು ಅಪಘಾತವಾದ ಸ್ಥಳ ತೋರಿಸ್ತೀನಿ ಅಂತ ಹೇಳಿದೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಇದೇ ಜಾಗ. ಇದೇ ಜಾಗದಲ್ಲಿ ನೋಡಿ, ಇನ್ನೂ ರಕ್ತದ ಕಲೆ ಎಲ್ಲ ಹಾಗೆ ಇದೆ ನೋಡಿ. ಇದೇ ಜಾಗದಲ್ಲಿ ಇದು ಬಂದ್ಬಿಟ್ಟು ತುಮಕೂರಿಂದ ಕುಣಿಗಲ್ಗೆ ಹೋಗೋ ರೋಡು. ಇಲ್ಲೇ ಓದರ್ ಸ್ಕೂಲ್ ಕಾಣ್ತಾ ಇದೆ ನಿಮಗೆ. ಅಲ್ಲಿ ಓದರ್ ಸ್ಕೂಲಿಂದ ಸ್ವಲ್ಪ ಮುಂಭಾಗ ಭುವನ ಮೇಡಮ್ ಅವರು ಕರ್ತವ್ಯದ ನಿಮಿತ್ತ ಇದೇ ದಾರಿಯಲ್ಲಿ ಹೋಗ್ತಿರ್ಬೇಕಾದ್ರೆ ಇದೇ ಜಾಗದಲ್ಲಿ ಟಿಪ್ಪರ್ ಗಾಡಿ ಹೊಡೆದಿರೋದು. ನಿಮಗೆ ಈ ವಿಡಿಯೋದಲ್ಲಿ ನೀಟಾಗಿ ತೋರಿಸ್ಕೊಂಡು ಹೋಗ್ತೀನಿ. ನೀವೀಗ ಇಲ್ಲಿ ನೋಡ್ತಾ ಇರ್ಬೋದು ಈ ರೋಡಲ್ಲಿ ಎಷ್ಟೊಂದು ಟರ್ನಿಂಗ್ಸ್ ಇದೆ ನೋಡಿ. ಇಲ್ಲಿ ಭುವನ ಅವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ವರದನಾಯಕನಹಳ್ಳಿಯ ಗ್ರಾಮದ ನಿವಾಸಿಯಾಗಿದ್ದರು. ಇವರು ತುಮಕೂರು ಜಿಲ್ಲೆಯ ಒಳಕಲ್ಲು ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಆಡಳಿತಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ರು. ಇವರ ಹೆತ್ತವರು ಹಾಗೂ ಕುಟುಂಬದವರು ವರದನಾಯಕನಹಳ್ಳಿಯಲ್ಲಿ ವಾಸವಾಗಿದ್ದು, ಭುವನ ಅವರ ಈ ದಿಢೀರ್ ದುರ್ಮರಣದಿಂದ ತೀವ್ರ ಆಘಾತಕ್ಕೆ ಒಳಗಾಗಿದ್ದಾರೆ. ಭುವನ ಅವರು ಚುನಾವಣಾ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ SIR ಕೆಲಸದ ನಿಮಿತ್ತ ಜುಲೈ 4ರಂದು ಬೆಳಿಗ್ಗೆ ಸ್ಕೂಟರ್ನಲ್ಲಿ ತೆರಳುತ್ತಿದ್ದಾಗ ಗೂಳೂರು ಬಳಿ ಲಾರಿ ಡಿಕ್ಕಿಯಾಗಿ ತಲೆಗೆ ತೀವ್ರ ಪೆಟ್ಟಾಗಿದ್ದರಿಂದ ಚಿಕಿತ್ಸೆಯು ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ಸ್ನೇಹಿತರೆ, ನೀವೀಗ ನೋಡ್ತಾ ಇರೋದು ಭುವನ ಅವರ ಆಕ್ಸಿಡೆಂಟ್ ಆಗಿರೋ ಜಾಗ ನೋಡಿ. ಇನ್ನೂ ರಕ್ತದ ಕಲೆ ಹಾಗೇ ಇದೆ ರೋಡ್ ಮೇಲೆಲ್ಲ, ನೀವು ನೋಡ್ತಾ ಇರ್ಬೋದು. ಇದೇ ಜಾಗದಲ್ಲಿ ಆ್ಯಕ್ಚುಲಿ ನನ್ನ ಹತ್ರ ಫೋಟೋ ಇದೆ. ಆ ಫೋಟೋ ಹಾಕಿದರೆ ನಿಮ್ಮ ಕೈಯಲ್ಲಿ ನೋಡೋಕ್ಕಾಗಲ್ಲ, ಹಾಗಾಗಿ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಇಷ್ಟು ದೂರ ಬ್ಲಡ್ ಹರ್ಕೊಂಬಂದಿದೆ ಅಂದರೆ ಸ್ನೇಹಿತರೆ, ಭುವನ್ ಅವರಿಗೆ ತಲೆಗೆ ಮತ್ತೆ ಕೈಗೆ ಏಟು ಬಿಟ್ಟರೆ ಬೇರೆ ಇನ್ನೆಲ್ಲೂ ಏಟು ಬಿದ್ದಿಲ್ಲ ಕಣ್ರಿ. ಸ್ನೇಹಿತರೆ, ನಾನು ನಿಮಗೆ ಭುವನ ಮೇಡಮ್ ಅವರು ಅಪಘಾತವಾದ ಸ್ಥಳ ತೋರಿಸ್ತೀನಿ ಅಂತ ಹೇಳಿದೆ. ನೀವೀಗ ನೋಡ್ಕೊಂಬಂದ್ರಿ. ಈ ಒಂದು ಜಾಗದಲ್ಲಿ ಸುಮಾರು ಅಪಘಾತಗಳಾಗ್ತವೆ. ಯಾಕೆ ಅಂದರೆ ಇಲ್ಲಿ ಟರ್ನಿಂಗ್ ಇದೆ, ನೀವು ನೋಡ್ತಾ ಇರ್ಬೋದು. ಇಲ್ಲಿ ನೋಡಿ, ಈ ಕಡೆಯಿಂದ ವೆಹಿಕಲ್ಗಳು ಬರುತ್ತೆ, ಈ ಕಡೆ ಟರ್ನಿಂಗ್ ಇದೆ. ಟರ್ನಿಂಗ್ ಕಾಣಿಸ್ತಾ ಇದೆ ನೋಡಿ ನಿಮಗೆ. ಈ ಒಂದು ಟರ್ನಿಂಗ್ ಅಲ್ಲಿ ಏನಾಗುತ್ತೆ ಅಂದ್ರೆ ಸ್ಪೀಡಾಗಿ ವೆಹಿಕಲ್ಗಳು ಬರುತ್ತೆ. ಈ ಒಂದು ಸ್ಪೀಡಾಗಿ ವೆಹಿಕಲ್ಗಳು ಬಂದಾಗ ಇಲ್ಲಿ ಇನ್ ಕೇಸ್ ಏನಾದ್ರು ಸ್ವಲ್ಪ ಓವರ್ಟೇಕ್ ಮಾಡಕ್ ಹೋದ್ರು ಇಲ್ಲಿ ಅಪಘಾತ ಆಗೋದಂತೂ ಗ್ಯಾರಂಟಿ. ಆದಷ್ಟು ನೀವು ಈ ಒಂದು ಝೋನ್ ಅಂದರೆ ಇದು ಒಂಥರ ಆಕ್ಸಿಡೆಂಟ್ ಝೋನ್ ಅಂತಲೇ ಹೇಳ್ಬೋದು. ಹಾಗಾಗಿ ಇಲ್ಲಿ ಸ್ಥಳೀಯರು ಹೇಳೋ ಪ್ರಕಾರ ಸಿಕ್ಕಾಪಟ್ಟೆ ಆಕ್ಸಿಡೆಂಟ್ಗಳು ಆಗ್ತವೆ ಈ ಒಂದು ಜಾಗದಲ್ಲಿ. ಇಲ್ಲೊಂದು ಹಂಪ್ಸ್ ಬೇಕು, ಬಟ್ ಈ ಒಂದು ರೋಡಲ್ಲಿ ಹಂಪ್ಸ್ ಹಾಕೋದು ಕಷ್ಟನೇ ಅಂತ ಹೇಳ್ತಾರೆ. ಹಾಗಾಗಿ ದಯವಿಟ್ಟು ನೀವು ಇಂತಹ ಒಂದು ಜಾಗದಲ್ಲಿ ಆದಷ್ಟು ಕೇರ್ಫುಲ್ ಆಗಿ ಗಾಡಿ ಓಡಿಸಿ. ಹೆಲ್ಮೆಟ್ ಧರಿಸದೆ ನೀವು ಯಾವುದೇ ಕಾರಣಕ್ಕೂ ನೀವು 2 ವೀಲರ್ಗಳನ್ನ ಓಡಿಸ್ಬೇಡಿ. ಅದ್ರ ಜೊತೆಗೆ ಗಾಡಿ ಚಲಾಯಿಸ್ತಾ ಇರಬೇಕಾದ್ರೆ ನೀವು ಯಾವುದೇ ಕಾರಣಕ್ಕೂ ಕಿವಿಯಲ್ಲಿ ಮೊಬೈಲ್ ಇಟ್ಕೊಂಡು ಮಾತಾಡಕ್ಕೆ ಹೋಗಬೇಡಿ. ಯಾಕಂದರೆ ನಾವು ಯಾವ ಮೂಡಲ್ಲಿ ಇರ್ತೇವೋ ಏನೋ ಗೊತ್ತಾಗಲ್ಲ. ಹಾಗಾಗಿ ದಯವಿಟ್ಟು ಇದನ್ನು ನಾನು ನಿಮ್ಮಲ್ಲಿ ಒಂದು ಪ್ರಾರ್ಥನೆ ಮಾಡ್ಕೊತೀನಿ, ಯಾರು ಕೂಡ ಕಿವಿಯಲ್ಲಿ ಮೊಬೈಲ್ ಇಟ್ಕೊಂಡು 2 ವೀಲರ್ಗಳನ್ನ ಚಲಾಯಿಸಬೇಡಿ ಅಂತ ಕೇಳ್ಕೊತೀನಿ ಅಂತ ಹೇಳ್ತಾ, ಭುವನ್ ಅವರ ಸಹೋದ್ಯೋಗಿಗಳು ಹೇಳೋದೇನೆಂದರೆ SIR ಪ್ರಕ್ರಿಯೆ ಪ್ರಾರಂಭವಾದ ಮೇಲಿಂದ ಮೇಲಿನ ಅಧಿಕಾರಿಗಳಿಂದ ಸಿಕ್ಕಾಪಟ್ಟೆ ಕೆಲಸದ ಒತ್ತಡ ಇತ್ತು. ರಾತ್ರಿ 10 ಗಂಟೆವರೆಗೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸಭೆ ನಡೆಸ್ತಾ ಇದ್ರು. ಹಾಗೆ ಮತ್ತೆ ಮರುದಿನ ಬೆಳಿಗ್ಗೆ 5:30ರಿಂದ 6 ಗಂಟೆ ಒಳಗಡೆ ನಾವು ಕೆಲಸಕ್ಕೆ ಹಾಜರಾಗಬೇಕಾಗಿತ್ತು ಎಂದು ಪ್ರತಿಭಟನಾಕಾರರು ದೂರಿದ್ದಾರೆ. ಹುಷಾರಿಲ್ಲ ಅವ್ರ ತಂದೆ ತಾಯಿಗೆ. ಕ್ಯಾಂಪ್ಸ್ 10 ಗಂಟೆ ಒಳಗಡೆ ನಾವು ಆಫೀಸಲ್ಲಿ ಇರಬೇಕು. ಯಾರು ಲೇಡೀಸ್ ಮಕ್ಕಳಿಗೆ ಪೌಷ್ಟಿಕ ಆಹಾರ ಮಾಡ್ಕೊಳಕ್ ಬರಕ್ ಆಗ್ತಾ ಇಲ್ಲ ನಮ್ಮ ಕೈಲಿ. ಯಾಕೆ 10 ಗಂಟೆ ಒಳಗಡೆ ಇರಬೇಕು. ಸಂಜೆ ಎಷ್ಟೊತ್ತಿಗೆ ಬೇಕಿರೋ ಹೋಗುತ್ತೆ. 10 ಗಂಟೆ ರಾತ್ರಿ ಬಂದ್ರೆ ಬೆಳಗ್ಗೆ 10 ಗಂಟೆ ಒಳಗಡೆ ಡ್ಯೂಟಿನಲ್ಲಿ ಇರಬೇಕು.
ಭುವನ್ ಅವರ ಅಂತಿಮ ವಿಧಿವಿಧಾನವನ್ನು ಅವರ ಹುಟ್ಟೂರಾದ ನೆಲಮಂಗಲ ತಾಲೂಕ್ ವಡದ ನಾಯಕನಹಳ್ಳಿಯ ಅವರ ಕುಟುಂಬದವರ ತೋಟದಲ್ಲಿ ನೆರವೇರಿಸಲಾಯಿತು ಅಂತ ಹೇಳಲಾಗ್ತಿದೆ. ಈಗ ನಾನು ಭುವನ ಅವರಿಗೆ ಅಪಘಾತವಾದ ಸ್ಥಳದಲ್ಲಿ ಇದ್ದೀನಿ. ಇಲ್ಲಿಂದಲೇ ನಾನು ಭುವನ ಅವರ ಆತ್ಮಕ್ಕೆ ಶಾಂತಿ ಕೊಡ್ತಾ ಹಾಗೆ ಅವರ ಕುಟುಂಬಕ್ಕೆ ದುಃಖವನ್ನು ಭರಿಸುವ ಶಕ್ತಿಯನ್ನು ನಮ್ಮ ಗುರುರಾಯರು ನೀಡಲಿ ಅಂತ ನಾನು ಕೇಳ್ಕೊಂತ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು.